ಎಲ್ಲರಿಗೂ ಜೈ ಭೀಮ್. ನಮಸ್ಕಾರ. ಕರ್ನಾಟಕದ ಜನತೆಗೆ ತಾವೇನು ಈ ಅಂತಿಮ ಯಾತ್ರೆ ನೋಡ್ತಾ ಇದ್ದೀರಲ್ಲ, ಈ ಅಂತಿಮ ಯಾತ್ರೆ ವಾಹನವನ್ನು ಏನು MLC ಆಗಿರ್ತಕ್ಕಂಥ ರಾಯಚೂರಿನ ವಸಂತಕುಮಾರ್ ಅಣ್ಣವರು ಈ ಅಂತಿಮ ಯಾತ್ರೆ ವಾಹನಗಳನ್ನು ತರಿಸಿ ರಾಯಚೂರಿನಲ್ಲಿ ಏನು ಯಾರಾದರೂ ಮರಣ ಹೊಂದಿದರೆ ಅವರನ್ನು ತೆಗೆದುಕೊಂಡು ಹೋಗುವ ಏನು ಮಣ್ಣು ಮಾಡುವುದಕ್ಕೆ ಸ್ಥಳ ದೂರ ಇರುವುದಕ್ಕಾಗಿ ಅಲ್ಲಿನ ರಾಯಚೂರು ಜನತೆಗೆ ಈ ಅಂತಿಮ ಯಾತ್ರೆ ವಾಹನವನ್ನು ತರಿಸಿ ಸಾಮಾಜಿಕ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ವಸಂತಕುಮಾರ್ ಅಣ್ಣವರು. ಹಾಗಾಗಿ ನಾನು ಮಾನ್ವಿ ಪಟ್ಟಣದಲ್ಲಿ ಇದೇ ಥರ ಅಂತಿಮ ಯಾತ್ರೆ ವಾಹನವನ್ನು ತಂದು ಈ ಒಂದು ಮಾನ್ವಿ ಪಟ್ಟಣದಲ್ಲಿರ್ತಕ್ಕಂಥ ಸಮಸ್ತ ಜನತೆಗೆ ಒಂದು ಮಾನವುಳ್ಳ ಸೇವೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಅಂತಿಮ ಯಾತ್ರೆಗೆ ಬೇಕಾಗಿರುವ ಹಣದ ಕೊರತೆ ಇದೆ. ತಾವೇನಾದರೂ ಧನ ಸಹಾಯ ಮಾಡಿದ್ದೇ ಆದರೆ ಮಾನ್ವಿ ಪಟ್ಟಣದಲ್ಲಿ ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗಾಗಲೇ ನಮ್ಮ ಹತ್ರ ಹವಾನಿಯಂತ್ರಣ ಶವಪೆಟ್ಟಿಗೆ ಅವೈಲೇಬಲ್ ಇದ್ದು ಈಗಾಗಲೇ ಸುಮಾರು ಜನರಿಗೆ ಜನಸೇವೆ ಮಾಡ್ತಾಯಿದ್ದೀನಿ. ತಮಗೇನು ಕಾಣ್ತದಲ್ಲ, ಇಲ್ಲಿ ಇದು ಅಂತಿಮ ಯಾತ್ರೆಯ ವಾಹನ. ಇದು ಈಗಾಗಲೇ ಅಲ್ಲಿರ್ತಕ್ಕಂಥ ವಸಂತಕುಮಾರ್ ಅಣ್ಣವರು ಈ ಅಂತಿಮ ಯಾತ್ರೆ ವಾಹನವನ್ನು ತಂದು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಇದೇ ರೀತಿ ಅಂತಿಮ ಯಾತ್ರೆ ವಾಹನವನ್ನು ನಾನು ಮಾನ್ವಿ ಪಟ್ಟಣದಲ್ಲಿ ತಂದು ಸೇವೆ ಮಾಡೋಣ ಅಂತ ಭಾಳ ಗಟ್ಟಿ ನಿರ್ಣಯವನ್ನು ಕೈಗೊಂಡಿದ್ದೇನೆ. ದಯವಿಟ್ಟು ನೀವು ದೊಡ್ಡ ಹೃದಯವಂತರೇ ನನ್ನ ಜೊತೆ ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿದ್ದೇ ಆದರೆ ನನ್ನ ಮಾನ್ವಿ ಪಟ್ಟಣದಲ್ಲಿ ಇದೇ ರೀತಿ ವಾಹನವನ್ನು ತಂದು ಸಾಮಾಜಿಕ ಸೇವೆಗಳನ್ನು ಮಾಡುತ್ತೀನಿ. ಈಗಾಗಲೇ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಸಿಂಧು ಎಂದು ಕಾರ್ಯಾಲಯ ಮಾಡಿ ಅದರೊಳಗೆ ವಿಭಿನ್ನವಾದ